ನಮಸ್ತೆ, ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ. ಮತ್ತೊಂದು ಹೊಸ ಅಪರ್ಚುನಿಟಿ ವಿಡಿಯೋಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಅಪರ್ಚುನಿಟೀಸ್ ಬಂದು ಎಲ್ಲಿರೋದಪ್ಪ ಅನ್ನೋದಾದರೆ ಲೋಕಲ್ ಮೈಸೂರಿನಲ್ಲಿರ್ತಕ್ಕಂಥದ್ದು. ಇದರ ಬಗ್ಗೆ ನಾನು ಆಲ್ರೆಡಿ 3 days ಬ್ಯಾಕ್ನೇ ವಿಡಿಯೋ ಮಾಡಿದ್ದೀನಿ ಅನ್ಕೊತಾ ಇದ್ದೀನಿ. ಅದೇ ಒಂದು ರಿಲೇಟೆಡ್ ಮತ್ತೆ ವಿಡಿಯೋ ಮಾಡ್ತಾ ಇರೋದು. ಏನಕ್ಕಪ್ಪ ಅಂದರೆ 28ನೇ ಏಪ್ರಿಲಲ್ಲಿ ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ ಈ ಒಂದು ಜಾಗದಲ್ಲಿ. ಸೊ ಹಾಗಾಗಿ ನಾನು ಅದನ್ನು ನಿಮ್ಮೆಲ್ರಿಗೂ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಶಾರ್ಟ್ ಪೀರಿಯಡಲ್ಲಿ ನನಗೂ ಗೊತ್ತಾಗಿರೋದು. ಸೊ ಟೈಮ್ ತುಂಬ ಕಮ್ಮಿ ಇದೆ, ನಿಮಗೆ ಆದಷ್ಟು ಬೇಗ ತಿಳಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲಪ್ಪ ಅದು ಓಪನಿಂಗ್ಸ್ ಇರೋದು ಅನ್ನೋದಾದರೆ ಮೈಸೂರಿನ ಹೂಟಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಇರ್ತಕ್ಕಂಥ ಹೋಂಡಾ ಕಾರ್ ಶೋರೂಮ್ನಲ್ಲಿ. ಯಾವುದಪ್ಪ ಅದು ಅನ್ನೋದಾದರೆ ಇನ್ಸ್ಪೈರ್ ಹೋಂಡಾ. ಈ ಒಂದು ಇನ್ಸ್ಪೈರ್ ಹೋಂಡಾನಲ್ಲಿ ನಾನು ಕಳೆದ 3 ದಿವಸಗಳ ಹಿಂದೆ ಕೆಲವೊಂದಿಷ್ಟು ಓಪನಿಂಗ್ಸ್ನ ಪೋಸ್ಟ್ ಮಾಡಿದ್ದೆ. ಅದು ಕೂಡ ಇನ್ನೂ ರನ್ನಿಂಗಲ್ಲಿದೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಹೋಗ್ಬೋದಾಗಿರುತ್ತೆ. ಬಟ್ ನಾಳಿನ ಒಂದು ವಾಕಿನ್ಗೆ ಇರ್ತಕ್ಕಂಥ ಪೊಸಿಷನ್ಸ್ ಬೇರೆ ಇದೆ. ಸೊ ಹಂಗಾಗಿ ಡಿಸ್ಕಸ್ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ನಾಳಿನ ಒಂದು ವಾಕಿನ್ಗೆ ಇರ್ತಕ್ಕಂಥ ಪೊಸಿಷನ್ಸ್ ಯಾವುದೆಲ್ಲ ಅಂತ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳುವ. ಇನ್ನೇಕ ತಡ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ. ಮೊದಲಿಗೆ ಅವ್ರ ಹತ್ರ ಇರತಕ್ಕಂಥ ಓಪನಿಂಗ್ಸ್ ಬಂದು AGM ಪೊಸಿಷನ್ಗೆ, ಅಂದರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್. ಈ ಒಂದು ಪೊಸಿಷನ್ಸ್ಗೆ ಅವ್ರ ಹತ್ರ ಓಪನಿಂಗ್ ನಡೀತಾ ಇದೆ. ಇದು ಬಂದು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿರುತ್ತೆ. ಸೊ ನೀವೇನಾದರೂ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಇದ್ದು AGM ಪೊಸಿಷನ್ನ ನೀವೇನಾದರೂ ಟ್ರೈ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಇದೊಂದು ಒಳ್ಳೆ ಅಪಾರ್ಚುನಿಟಿ ಆಗಿರುತ್ತೆ. ಹೋಗ್ಬಿಟ್ಟು ವಾಕಿನ್ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಸೊ ಮತ್ತೆ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ, ಈ ಒಂದು ಪೊಸಿಷನ್ ಬಂದು AGM ಸೇಲ್ಸ್ ಆಗಿರುತ್ತೆ. ನೀವೇನಾದರೂ ಸೇಲ್ಸ್ ಬ್ಯಾಕ್ಗ್ರೌಂಡಲ್ಲಿ ರಿಲೆವೆಂಟ್ ಆದಂಥ ಎಕ್ಸ್ಪೀರಿಯೆನ್ಸ್, ಅದು AGM ಪೊಸಿಷನ್ಗೆ ಫಿಟ್ ಆಗ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದು ಕ್ವಾಲಿಫಿಕೇಷನ್ ಇದ್ದರೆ ಖಂಡಿತವಾಗಿಯೂ ನೀವು ಈ ಒಂದು ವಾಕಿನ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ವಾಕಿನ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅಂತ, ಎಲ್ಲಿ ಹೋಗಬೇಕು, ಎಲ್ಲಿ ಅಟೆಂಡ್ ಮಾಡಬೇಕು ಅಂತ. ಸೊ AGM ಆದಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ಪೊಸಿಷನ್ ಇವ್ರ ಹತ್ರ ಬಂದು ಸೇಲ್ಸ್ ಎಕ್ಸಿಕ್ಯೂಟಿವ್. ಈ ಒಂದು ಪೊಸಿಷನ್ಗೆ ಮೇಲ್ ಅಥವಾ ಫೀಮೇಲ್ ಯಾವುದಿದ್ರೂ ಓಕೆ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೂ ಅಟೆಂಡ್ ಮಾಡ್ಬೋದು, ಫ್ರೆಷರ್ಸ್ ಆಗಿದ್ರೂ ಕೂಡ ಈ ಒಂದು ಪೊಸಿಷನ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಈ ಒಂದು ಪೊಸಿಷನ್ ಒಂದು ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಆಗಿರುತ್ತೆ. ನೀವೇನಾದರೂ ಸೇಲ್ಸ್ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಒಂದು ಕೆರಿಯರ್ನ ಬಿಲ್ಡ್ ಮಾಡಬೇಕನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ. ನಿಮ್ಮ ಹತ್ರ ರಿಲೆವೆಂಟ್ ಆಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಇದ್ದರೆ ಖಂಡಿತವಾಗಿಯೂ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಮುಂದಿನ ಒಂದು ಪೊಸಿಷನ್ ಇವ್ರ ಹತ್ರ ಇರತಕ್ಕಂಥದ್ದು ಯಾವುದನ್ನೋದಾದರೆ ಸೀನಿಯರ್ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ಸ್. ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ. ಈ ಒಂದು ಪೊಸಿಷನ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು, ಅಕೌಂಟ್ಸಲ್ಲಿ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದು, ಸೀನಿಯರ್ ಅಕೌಂಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ನಿಮಗೇನಾದರೂ ಅಪ್ಲೈ ಮಾಡಬೇಕಂತ ಇಷ್ಟ ಇದ್ದರೆ, ಅಥವಾ ಸೀನಿಯರ್ ಎಕ್ಸಿಕ್ಯೂಟಿವ್ ರೋಲ್ಗೆ ನಿಮಗೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿ ನೀವು ಈ ಒಂದು ವಾಕಿನ್ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೋಬೋದಾಗಿರುತ್ತೆ. ಇದಾದ ನಂತರ ಮುಂದೆ ಇರತಕ್ಕಂಥ ಓಪನಿಂಗ್ ಬಂದು ಯಾವುದನ್ನೋದಾದರೆ ಸರ್ವಿಸ್ ಅಡ್ವೈಸರ್. ಸರ್ವಿಸ್ ಅಡ್ವೈಸರ್ ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ. ಇದು ಬಂದು ಬೇಸಿಕಲಿ ನಾನು ಆವಾಗಲೇ ಹೇಳ್ದಂಗೆ ಕಾರ್ ಶೋರೂಮ್ ಆಗಿರೋದ್ರಿಂದ ಸರ್ವಿಸ್ ಅಡ್ವೈಸರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಅವರ ಜಾಬ್ ಏನಪ್ಪ ಅನ್ನೋದಾದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಸರ್ವಿಸ್ ಅಡ್ವೈಸರ್ಗಳಂದರೆ ಎಲ್ಲ ಶೋರೂಮಲ್ಲಿ ಏನು ಮಾಡ್ತಾರೆ, ಕಾರ್ ಬಂದ ತಕ್ಷಣ ಕಸ್ಟಮರ್ನ ಗ್ರೀಟ್ ಮಾಡಿಬಿಟ್ಟು ಕಸ್ಟಮರ್ಸ್ ಹತ್ರ ಏನೇನು ಗಾಡಿ ಪ್ರಾಬ್ಲಮ್ ಇದೆ ಎಲ್ಲ ಡೀಟೇಲಾಗಿ ನೋಟ್ ಮಾಡಿಕೊಂಡು ಸರ್ವಿಸ್ಗೆ ಕಾರ್ ಬಿಡ್ತಕ್ಕಂಥ ರೋಲ್ ಏನಿರುತ್ತೆ ಗೊತ್ತಾ, ಅದೇ ಬಂದು ಸರ್ವಿಸ್ ಅಡ್ವೈಸರ್ ರೋಲ್ ಆಗಿರುತ್ತೆ. ಅಂದರೆ ಬೇಸಿಕಲಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಸರ್ವಿಸ್ ಬಗ್ಗೆ ಅಡ್ವೈಸ್ ಕೊಡೋರನ್ನ ಸರ್ವಿಸ್ ಅಡ್ವೈಸರ್ ರೋಲ್ ಅಂತ ಕರೀತಾರೆ. ಈ ಒಂದು ರೋಲ್ಗೆ ನೀವೇನಾದರೂ ಇಂಟ್ರೆಸ್ಟ್ ಆಗಿದ್ದರೆ, ನೀವು ಕೂಡ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ನೀವು ಕೂಡ ಈ ಒಂದು ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಮುಂದಿನ ಒಂದು ಓಪನಿಂಗ್ಸ್ ಇವ್ರ ಹತ್ರ ಇರೋದು ಯಾವುದಪ್ಪ ಅನ್ನೋದಾದರೆ CRE ಮತ್ತು CRO ಎರಡಕ್ಕೂ ಅವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ. ಎಲ್ರಿಗೂ ಗೊತ್ತಿರೋಂಗೆ CRE ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್, ಮತ್ತು ಅದೇ ಥರ CRO ಅಂದರೆ ಚೀಫ್ ರೆವೆನ್ಯೂ ಆಫೀಸರ್. ಈ ಎರಡು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು. ನಿಮಗೇನಾದರೂ ರಿಲೆವೆಂಟ್ ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು, ಅದಕ್ಕೆ ತಕ್ಕ ಹಾಗೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೆ ಖಂಡಿತವಾಗಿಯೂ ನೀವು ಕೂಡ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ. ಇದಾದ ನಂತರ ಕೊನೆಯದಾಗಿ ಅವ್ರ ಹತ್ರ ಇರತಕ್ಕಂಥ ಓಪನಿಂಗ್ಸ್ ಬಂದು ಯಾವುದಪ್ಪ ಅನ್ನೋದಾದರೆ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್. ಈ ಒಂದು ಹುದ್ದೆಗೂ ಕೂಡ ಅವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ. ಈ ಒಂದು ಹುದ್ದೆಗೂ ಕೂಡ ನಿಮಗೇನಾದರೂ ರಿಲೆವೆಂಟ್ ಆದಂಥ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ. ಮೇಲ್ ಅಥವಾ ಫಿಮೇಲ್ ಇಬ್ಬರೂ ಟ್ರೈ ಮಾಡ್ಬೋದಾಗಿರುತ್ತೆ. ಇದುವರೆಗೂ ನಾನು ಏನು ಡಿಸ್ಕಸ್ ಮಾಡಿದೆ ಎಲ್ಲ ಒಂದು ಜಾಬು ಕೂಡ ಅದರದ್ದೇ ಆದಂಥ ರಿಲೆವೆಂಟ್ ಆಗಿರತಕ್ಕಂಥ ಎಕ್ಸ್ಪೀರಿಯೆನ್ಸ್ ಮತ್ತು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೆ ಖಂಡಿತವಾಗಿಯೂ ನೀವು ನಾಳಿನ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ.
ಇವರ ಒಂದು ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಏನಿರುತ್ತೆ ಅದರ ಪ್ರಕಾರ ಪೇ ಮಾಡ್ತಾರೆ. ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೆ ನಿಮ್ಮ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಏನು ಪೇ ಮಾಡಬೇಕು ಅದನ್ನೆಲ್ಲ ಚೆಕ್ಔಟ್ ಮಾಡಿಬಿಟ್ಟು ಅದರ ಪ್ರಕಾರ ಪೇ ಮಾಡ್ತಾರೆ ಅಂದ್ಕೊಳ್ಳಿ. ಇದುವರೆಗೂ ಏನೇನೆಲ್ಲ ಜಾಬ್ ರೋಲ್ಸ್ನ ಡಿಸ್ಕಸ್ ಮಾಡಿದ್ದೀವಿ, ಅದರಲ್ಲಿ ನಿಮಗೇನಾದರೂ ಇಷ್ಟ ಇದ್ದರೆ ಖಂಡಿತವಾಗಿಯೂ ನಾಳೆ ನಡೀತಕ್ಕಂಥ ಒಂದು ವಾಕಿನ್ಗೆ ನೀವು ಖಂಡಿತವಾಗಿಯೂ ಹೋಗಬಹುದಾಗಿರುತ್ತೆ. ಈ ಒಂದು ವಾಕಿನ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ. ಏನಪ್ಪ ಅನ್ನೋದಾದರೆ, ನೀವು ವಾಕಿನ್ ಹೋಗಬೇಕು ಅಂತ ಡಿಸೈಡ್ ಆದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕಾಗಿರುತ್ತೆ. ಅದೇನಪ್ಪ ಅನ್ನೋದಾದರೆ ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮೆ, ಅದರ ಜೊತೆಗೆ ಯಾವ ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕಂಗೆ ರೆಲಿವೆಂಟ್ ಆಗಿರತಕ್ಕಂಥ ಡಾಕ್ಯುಮೆಂಟ್ಸ್. ಸೊ ಇದೆರಡು ಡಾಕ್ಯುಮೆಂಟ್ಸ್ನ ನೀವು ಹೋಗಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಪೊಸಿಷನಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ. ಇವರ ಒಂದು ಅಡ್ರೆಸ್ ಬಂದ್ಬಿಟ್ಟು ಇನ್ಸ್ಪೈರ್ ಹೋಂಡಾ ಹೂಟಕಲ್ಲಿ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಇರ್ತಕ್ಕಂಥದ್ದು. ಡೇಟ್ ಬಂದ್ಬಿಟ್ಟು 28ನೇ ತಾರೀಕು ಏಪ್ರಿಲ್, ಅಂದರೆ ನಾಳೆ ಭಾನುವಾರ ನಡೆಯಲಿರ್ತಕ್ಕಂಥ ಈ ಒಂದು ವಾಕಿನ್ ಆಗಿರುತ್ತೆ. ಸಮಯ ಬಂದು ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ 5 ಗಂಟೆವರೆಗೂ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಹೋಗ್ಬಿಟ್ಟು ವಾಕಿನ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ನಾನು ಆವಾಗಲೇ ಹೇಳಿದಂಗೆ ಡಾಕ್ಯುಮೆಂಟ್ನ ಕ್ಯಾರಿ ಮಾಡ್ಕೊಂಡು ಹೋಗಿ, ಹಾಗೆ ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಹೋಗಬೇಡಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಆಗಿದ್ದಾರೆ ಖಂಡಿತವಾಗಿ ಟ್ರೈ ಮಾಡಿ. ಬೆಸ್ಟ್ ಆಫ್ ಲಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ಒಂದು ಅಪಾರ್ಚುನಿಟೀಸ್ ಆಗಿರುತ್ತೆ. ಮತ್ತೆ ಸಿಗುವ ಮತ್ತಷ್ಟು ಹೆಚ್ಚಿನ ಅಪಾರ್ಚುನಿಟಿಯೊಂದಿಗೆ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.